ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ಹೊಸದಾಗಿ ಆಯ್ಕೆಯಾದ ಶಾಸಕರು ಬೇಸರ ಆಗಿದ್ದಾರೆ. ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅನುದಾನ. ನಾಯಕತ್ವ ವಿಚಾರದ ಚರ್ಚೆಯಿಂದ ಶಾಸಕರೆಲ್ಲ ಹೈರಾಣಾಗ್ಬಿಟ್ಟಿದ್ದಾರೆ. ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ಹೊಸದಾಗಿ ಆಯ್ಕೆಯಾದ ಶಾಸಕರು ಬೇಸರ ಆಗ್ಬಿಟ್ಟಿದ್ದಾರೆ. ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಸಿಗ್ತಿಲ್ಲ. ನಾಯಕತ್ವ ವಿಚಾರದ ಚರ್ಚೆಯಿಂದ ಶಾಸಕರೆಲ್ಲ ಹೈರಾಣಾಗ್ಬಿಟ್ಟಿದ್ದಾರೆ. ತಮ್ಮದೇ ಸರ್ಕಾರ ಇದ್ರೂ ಬೆಳವಣಿಗೆಗಳ ಬಗ್ಗೆ ತೀವ್ರ ಬೇಸರ ಆಗಿದ್ದಾರೆ. ಹೈಕಮಾಂಡ್ ನಡೆಗೂ 35 ಮಂದಿ ಶಾಸಕರು ಬೇಸರ ಮತ್ತು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ 2028ರ ಚುನಾವಣೆ ಎದುರಿಸುವ ಬಗ್ಗೆ ಆತಂಕ ಎದುರಾಗಲಿದೆ. ಬಡ ರಾಜಕೀಯದ ಬಗ್ಗೆ ಪಕ್ಷದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಯನ್ನ ಹೊರತುಪಡಿಸಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ಈ ವಿಚಾರದಲ್ಲಿ ಪರಸ್ಪರ ಚರ್ಚೆಯನ್ನ ಮಾಡಿದ್ದಾರೆ ಶಾಸಕರು. ಸಂಪುಟ ಪುನರ್ರಚನೆ ಬಗ್ಗೆ ಹೊಸ ಶಾಸಕರಿಂದ ಭರಪೂರ ನಿರೀಕ್ಷೆ ಇದೆ. ಸಚಿವ ಸ್ಥಾನದ ವಿಚಾರವಾಗಿ ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ ಶಾಸಕರು. ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರಿಗೆ ಭವಿಷ್ಯದ ಚಿಂತೆ ಎದುರಾಗ್ಬಿಟ್ಟಿದೆ. ಯಾಕಂತಂದ್ರೆ ಮೊದಲ ಬಾರಿ ಅವರು ಆಯ್ಕೆ ಆಗ್ಬೇಕಂದ್ರೆ ಕ್ಷೇತ್ರದಲ್ಲಿ ಹಲವಾರು ಭರವಸೆಗಳನ್ನ ಕೊಟ್ಟಿರ್ತಾರೆ. ಕ್ಷೇತ್ರ ಬರೀ ರಾಜ್ಯದಲ್ಲಿ ಇವೇನು ನೀವು 5 ಗ್ಯಾರಂಟಿನ ತಂದ್ಬಿಟ್ರೆ ಅವೇ ಅಷ್ಟೇ ಸಮಸ್ಯೆ ಅಲ್ಲ. ಒಂದೊಂದು ಕ್ಷೇತ್ರಕ್ಕೂ ಅದರದೇ ಆದ ಸಮಸ್ಯೆ ಇರ್ತವೆ. ಒಂದು ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಇರುತ್ತೆ, ರೋಡ್ ಸಮಸ್ಯೆ ಇರುತ್ತೆ, ಬ್ರಿಡ್ಜ್ ಸಮಸ್ಯೆ ಇರುತ್ತೆ, ಒಂದೊಂದು ಕಡೆ ಏನು ಕೃಷಿ ಹಾನಿ, ಮಳೆ ಹಾನಿ ಬರುತ್ತೆ. ಅವೆಲ್ಲ ಸಮಸ್ಯೆಗಳಿರುತ್ತೆ. ಅವುಗಳನ್ನ ಬಗೆಹರಿಸ್ತೀವಿ ಅನ್ನೋ ಆಶ್ವಾಸನೆಯನ್ನ ಕೊಟ್ಟು ಶಾಸಕರು ಏನು ಒಂದು ಭರವಸೆಯನ್ನ ಕೊಟ್ಟು ಅವರು ಓಟ್ಗಳನ್ನ ತಗೊಂಡು ಗೆದ್ದು ಬಂದಿರ್ತಾರೆ. ಬಟ್ ಗೆದ್ದು ಬಂದ ಮೇಲೆ ಅವ್ರು ಊರಿಗೆ ಹೋದ್ರೆ ಮತ ಏನು ಕೊಟ್ಟಿರ್ತಾರಲ್ಲ ಅವ್ರು ಕೇಳ್ತಾರೆ ಅವ್ರನ್ನ, ಯಾಕ್ರಿ ಇನ್ನು ಯಾಕೆ ಈ ಕೆಲಸ ಆಗಿಲ್ಲ, ಯಾಕೆ ರಸ್ತೆ ಮಾಡಿಸಿಲ್ಲ, ಯಾಕೆ ಈ ಯೋಜನೆ ನಮ್ಮ ಊರಿಗೆ ಬರಲಿಲ್ಲ ಅಂತ ಕೇಳ್ತಾರೆ. ಬಟ್ ಅವರಿಗೆ ಹೇಳಕ್ಕೆ ಆನ್ಸರೇ ಇಲ್ಲ. ಯಾಕಂತಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಇವರಿಗೆ ಅನುದಾನನೇ ಸಿಗ್ತಾ ಇಲ್ಲ. ಅಭಿವೃದ್ಧಿ ಯಾವ ರೀತಿಯಿಂದ ಮಾಡ್ತಾರೆ? ಮೊದಲಿಗೆ ನಾವು ನೋಡಿದ ಹಾಗೆ ಗ್ರಾಮಕ್ಕೆಲ್ಲ ಹೋಗಿ ಮೀಟ್ ಆಗೋರು, ಗ್ರಾಮದಲ್ಲಿರುವಂತಹ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು, ಏನು ಪ್ರೈವೇಟ್ ಕಾರ್ಯಕ್ರಮಗಳಾಗಿರ್ಬೋದು ಭಾಗಿಯಾಗ್ತಿದ್ರು. ಈಗ ಭಾಗಿಯಾಗಕ್ಕೆ ಹೆದರ್ತಿದ್ದಾರೆ.